ರಾವಣ ಸೀತೆನ ಕದ್ದ ಅಂತ ಆಡಿದ್ದೀರಾ 13 ವರ್ಷಗಳಿಂದ, ಇಲ್ಲೇ ಯಾರನ್ನೂ ಕದ್ದಿ ಆಡಿಲ್ವಾ? ಇಲ್ಲ, ಇವಾಗ ಆ ಹೃದಯ ಕದಿಯೋ ವಯಸ್ಸಲ್ಲೇ ಆಗೋಯ್ತು, ಮುಗ್ದಾಯ್ತು. ಥ್ಯಾಂಕ್ ಯು. ಸರ್, ಕಾಲೇಜ್ ಡೇಸಲ್ಲಿ ಈಗ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಅಂದರೆ, ಇದು ಪ್ರೀತಿ ಬಗ್ಗೆ ಸಿನಿಮಾ. ರಚಿತಾರಾಮ್ ದೊಡ್ಡ ದೊಡ್ಡ ಡೈಲಾಗ್ ಹೇಳಿದ್ದಾರೆ ಸಿನಿಮಾದಲ್ಲಿ, ಪ್ರೀತಿಗೋಸ್ಕರ ಸಾಯ್ತಾರೆ ಹೊರತು ಬೇರೆದಕ್ಕೆ ಸಾಯಲ್ಲ ಅಂತ ಹೇಳ್ಬಿಟ್ಟು. ಸಾಧು ಸರ್ಗೂ ಕಾಲೇಜ್ ಡೇಸಲ್ಲಿ ಅಲ್ಲಿ ಇಲ್ಲಿ ಈ ಲವ್ಗಳು ಇದ್ವಾ? ಅದರ್ವೈಸ್ ಪ್ರೀತಿ ಅಂತ ಅಂದರೆ ನಿಮ್ಮ ಪ್ರಕಾರ ವ್ಯಾಖ್ಯಾನ ಏನು ಸರ್ ಅಂತ? ಆ ಕಾಲದಲ್ಲಿತ್ತು ಪ್ರೀತಿ. ಆಮೇಲೆ ಮುಂಚೆ ಎಲ್ಲನೂ ಇಷ್ಟೊಂದು ಫಾರ್ವರ್ಡ್ ಇರಲಿ, ಈಗ ಮೊಬೈಲಲ್ಲೇ ಎಲ್ಲ ಬಂದುಬಿಟ್ಟಿದೆ ಪ್ರಪಂಚ. ಇನ್ನು ಪ್ರೀತಿ ಪ್ರೇಮ ಎಲ್ಲಿ ಬಂತು? ಅವೆಲ್ಲ ಸುಮ್ಮನೆ ಬುರುಡೆ. ಈಗ ಜೀವನ ಅನ್ನೋದೇ ಪ್ರೀತಿ. ಜೀವನಕ್ಕೆ ಏನು ಬೇಕು, ಒಬ್ಬನ ಲವ್ ಮಾಡ್ತೀನಿ, ನಾನು ಲವ್ ಮಾಡ್ತೀನಿ, ಅವಳು ಲವ್ ಮಾಡ್ತಾಳೆ, ಬಟ್ ನಮ್ಮ ಜೀವನ ಏನು ಅನ್ನೋದೇ ಈಗಿನ ಕಾಲದ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಉಪೇಂದ್ರ ಅವ್ರು ಹೇಳಿದ್ರಲ್ಲ, ಅದು ಸತ್ಯ. ಈಗ ಹೌದಾ? ಅರ್ಥ ಆಗೋಗ್ಬಿಟ್ಟಿದೆ. ಅರ್ಥ ಲೈಫ್ ನೀನೇನೋ ನಾನು ಅಷ್ಟೇ, ನೀನು ಹೆಂಗಿರ್ತೀಯ ನಾನು ಹಂಗೆ. ಕಮರ್ಷಿಯಲೈಸ್ ಆಗುತ್ತಲ್ಲ ಅಲ್ವಾ? ನೀನು ಒಂದಿನ ಊಟ ರಾತ್ರಿ ತೊಗೊಂಬ, ನಾನು ಒಂದಿನ ಊಟ ರಾತ್ರಿ ತೊಗೊಂಬರ್ತೀನಿ, ಮುಗಿದೈತೆ ಕತೆ. ಈಗ ನನಗೆ ಪ್ರೀತಿ ಪ್ರೇಮದಲ್ಲಿ ಈಗಿನ ಜನ್ರೇಷನ್ನ ನಂಬಿಕೆಯೂ ಇಲ್ಲ, ಅದು ಈಗ ಸತ್ಯನೂ ಅಲ್ಲ. ಅವಾಗ ಹೆಂಗಿತ್ತು ಸರ್ ನೀವು ಕಾಲೇಜ್ ಡೇಸ್? ಹೆವಿ ಮೇಡಮ್. ನಾನು ನನ್ನ ವೈಫ್ನ 6 ವರ್ಷ ಲವ್ ಮಾಡಿದ್ದೀನಿ. ಹಾಂ, 6 ವರ್ಷ ಲವ್ ಮಾಡಿ ಅವಳನ್ನೇ ಮದುವೆ ಆಗಿದ್ದೀನಿ. ಅದೇ ಪ್ರೀತಿ. ಚೀಟಿ ಎಲ್ಲ ಬರ್ದಿದ್ದು? ಇನ್ನೊಂದು, ಅವಳು ನನ್ನ ಮದುವೆ ಆಗಿದ್ದಾಳಲ್ಲ, ಅದೇ ನಿಜವಾದ ಪ್ರೀತಿ. ನೋಡಿ, ಪ್ರೀತಿಗೆ ಕಣ್ಣಿಲ್ಲ ಅಂತಾರಲ್ಲ, ಆ ಥರ ಅವಳು ನೋಡಿದ್ರೆ ಮಾಧುರಿ ದೀಕ್ಷಿತ್ ಥರ ಇದ್ದಾಳೆ. ಅವಳು ನನ್ನ ಲವ್ ಮಾಡಿದ್ದಾಳೆ, ನನ್ನೇ ಮದುವೆ ಆಗಿದ್ದಾಳೆ. ಇವನಲ್ಲದೆ ನನ್ನ ಮದುವೆನೇ ಬೇಡ ಅಂತ ಅವ್ರ ಮನೆ ಮೇಲೆ ರೂಮಲ್ಲಿ ಹೋಗಿ ಕೂತ್ಕೊಂಡು ಬಾಗಿಲು ಹಾಕೊಂಬಿಟ್ಟಿದ್ಲು. 10 ದಿನ 15 ದಿನ ಊಟನೇ ಮಾಡಿಲ್ಲ. ಆಮೇಲೆ ಹೊರಗಡೆ ಎಳ್ಕೊಂಬಂದು ಊಟ ಮಾಡಿಸೋರೆ, ಸರಿ ಅವನ್ನೇ ಮದುವೆ ಮಾಡ್ಕೊಡ್ತೀನಿ ಬಿಡು ಅಂತ. ಇದು ಪ್ರೀತಿ ಅಂದರೆ. ಆ ಮುಖ ಇಕ್ಕ ನೋಡಿಲ್ಲ ಅವಳು, ಮುಖ ನೋಡಿದ್ರೆ ಓಡೋಗ್ಬಿಟ್ಟಿರೋಳು. ಆ ಪ್ರಶ್ನೆ, ಪ್ರೀತಿನ ಮಾತ್ರ ಮಾಡಿದ್ಲು. ಆ ಥರ ಎಲ್ಲ ಏನಿಲ್ಲ ಸರ್. ಪ್ರೀತಿನಲ್ಲಿ ನಿಮ್ಮನ್ನು ಪ್ರೀತಿ ಮಾಡಿದ್ದಾದ್ಮೇಲೆ ಅವ್ರಿಗೆ ನೀವು ಹೇಗಿದ್ರು ಚೆನ್ನಾಗಿರ್ತೀರ. ಸಿದ್ದು ಬಂದು ನನ್ನ ಸಂಗೀತಕ್ಕೆ, ಮ್ಯೂಸಿಕ್ಗೆ. ಅವಳು ನಾನು ಫಸ್ಟ್ ಪಿಕ್ಚರ್ ತಿಮ್ಮರಾಯಲ್ಲಿ ಆ್ಯಕ್ಟ್ ಮಾಡಿದಾಗಲೂ ಬಂದು ಕ್ಲೀನಾಗಿ ಒಂದು ಲೆಟ್ರ್ ತಂದು ಕೊಟ್ಟಳು. ನೀನು ಹೀರೋ ಅಥವಾ ಹೀರೋಯಿನ್ ಜೊತೆ ಡ್ಯಾನ್ಸು, ಅವಳಿಗೆ ಮರದ ಹಿಂದೆ ಹೋಗಿ ಕಿಸ್ ಮಾಡೋದು, ಇದೆಲ್ಲ ನೋಡಿ ನಾನು ನಿನ್ನ ಲವ್ ಮಾಡಿಲ್ಲ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತ ಮಾಡಿದೆ. ನೆಕ್ಸ್ಟ್ ನೀನೇನಾದರೂ ಹೀರೋ ಅಂತ ಆ್ಯಕ್ಟ್ ಮಾಡಿದೆ ತಗೋ ಅಂತ ಲೆಟ್ರ್ ಕೊಟ್ಟಳು. ಏನು ಹೇಳಿ? ಲೆಟ್ರು ಡಿವೋರ್ಸ್. ಹೌದು. ಆಮೇಲೆ ನಿಲ್ಲಿಸ್ಬಿಟ್ಟಿದ್ದೆ. ಆಮೇಲೆ ಸಿನಿಮಾ ತೆಗೆದು ಎಲ್ಲ ಲಾಸ್ ಆಯಿತು. ಆಮೇಲೆ ಅವಳೇ ಹೇಳಿದ್ಲು, ಜೀವನ ಆಗಬೇಕು, ಹೋಗಪ್ಪ ಆ್ಯಕ್ಟ್ ಮಾಡಿ. ಸಕ್ಸಸ್ಫುಲ್ ಲವ್ ಸ್ಟೋರಿ ಸರ್. ಇದು ಲೂಪ್ ಸ್ಟುಡಿಯೋ, ನಿಮ್ಮ ಸ್ಟುಡಿಯೋ, ಇದನ್ನು ಕಟ್ಟೋದಕ್ಕೆ ತುಂಬಾ ಕನಸು ಕಟ್ಕೊಂಡಿರ್ತೀರ. ನೀವು ಲೂಪಲ್ಲಿ ಕೇಳೋ ಸಾಂಗ್ ಅಂತ ಅಂದರೆ ಯಾವುದು ಸರ್? ಈ ಲೂಪಲ್ಲಿ ಆ್ಯಕ್ಚುಲಿ ಮ್ಯೂಸಿಕ್ ನಡೆಯೋದು ಕಡಿಮೆ. ಈಗ ಇಲ್ಲಿ ಡಬ್ಬಿಂಗು ಅದು ಇದು ಆಗ್ತಿರುತ್ತೆ. ಸರ್, ಲೂಪ್ ಅಂತ ಇಟ್ಟಿದ್ದೀರಾ ಸ್ಟುಡಿಯೋಗೆ. ನೀವು ಹಾಡು ಕೇಳೋದು ಯಾವುದು ಸರ್? ಲೂಪ್ ಅಂತ ಅಂದರೆ ಹಾಕ್ಕೊಂಡು ಕೇಳೋದು, ರಿಪೀಟ್ ಮಾಡೋದು. ಲೂಪ್ ಮಾಡಲ್ ಕೇಳೋದು, ಆ ಥರದ್ದು ಯಾವುದಿದೆ ಎಲ್ಲ ನಾನು ಲತಾ ಮಂಗೇಶ್ಕರ್ ಹಾಡುಗಳು, ಕಿಶೋರ್ ಕುಮಾರ್ ಸಾಂಗ್ಸು, ಆಮೇಲೆ ತುಂಬ ರಾಜ್ಕುಮಾರ್ ಅವ್ರ ಹಾಡು, ಮುಖೇಶ್ ಅವ್ರ ಹಾಡು, ಪಿ ಸುಶೀಲ ಅವ್ರ ಹಾಡು, PBS ಹಾಡು, ಇಂಥದ್ದೇ ಜಾಸ್ತಿ. ಸರ್, ನಿಮ್ಮದೊಂದು ವಿಡಿಯೋ ವೈರಲ್ ಆಗಿತ್ತು ಸರ್, ನಿಮ್ಮದು ಮತ್ತು ಉಪೇಂದ್ರ ಸರ್ದು. ನೀವು ಹೋಗಿ ಆಂಜನೇಯನ ಥರ ಅವ್ರ ಹತ್ರ ನಿಂತ್ಕೊತೀರ, ಅವ್ರು ರಾಮನ ಥರ ಹಿಂಗೆ ಹೊರಗೆ ಇದು ಮಾಡಿ ನಿಮ್ಮನ್ನು ಹಿಂಗೆ ಗುದ್ದುತ್ತಾರೆ. ಆ ಸ್ನೇಹ ಮೆಮೊರಬಲ್ ಸರ್. ತುಂಬ ಉಪೇಂದ್ರಗೆ ನನ್ನ ಕಂಡ್ರೆ ತುಂಬ ಪ್ರೀತಿ. ಅವತ್ತು ತುಂಬ ದಿವಸ ಆಗೋಗಿತ್ತು ಅವ್ರನ್ನ ನೋಡಿ. ನಾನು ಅದಕ್ಕೆ ಆ ಎಮೋಷನ್ ತಡೆಯೋಕ್ಕಾಗಿಲ್ಲ. ನಾನು ಸಿಕ್ಬಿಟ್ನಲ್ಲ ಅಂತೇಳಿ ಒಂದು ಫೋನು ಮಾಡಿಲ್ಲ ಅಂತ ಗೊತ್ತಾಯಿದ್ರು ಅವರು. ಇಲ್ಲ, ಅವರು ತುಂಬ ಪ್ರೀತಿ. ಯಾಕೆಂದರೆ ಪ್ರತಿಯೊಂದು ಕೊಟ್ಟಿರೋರು ಅವ್ರು. ನಾನು ಎಲ್ಲೂ ಹೇಳ್ತೀನಿ, ಇವಾಗಲೂ ಹೇಳ್ತೀನಿ, ನಾನು ಈ ವೇದಿಕೆಗೆ, ಈ ಸ್ಟುಡಿಯೋ ಇಷ್ಟೆಲ್ಲ ಮಾಡೋದಕ್ಕೆ ಕಾರಣವೇ ಉಪೇಂದ್ರ ಅವರು ಬೇರೆ ನೋಡಲಿಲ್ಲಮ್ಮ. ಸತ್ಯ ಹೇಳಬೇಕು ಅಂದರೆ, ನಮ್ಮ ಸಿನಿಮಾ ರಂಗದಲ್ಲಿ ಕೆಲವರು ಉಪೇಂದ್ರ ಅಂತವರು ಇದ್ದಾರೆ. ಇವ್ರು ಯಾರು ಅಂತ ನೋಡಲ್ಲ, ಇವರು ಯಾವ ಜಾತಿ ಅಂತ ನೋಡಲ್ಲ, ಇವರು ಯಾವ ಭಾಷೆ ಅಂತ ನೋಡಲ್ಲ. ಅವನಲ್ಲಿ ಟ್ಯಾಲೆಂಟ್ ಇದೆ, ಒಳ್ಳೆ ಮನುಷ್ಯ, ಇವನ ಹತ್ರ ಕೆಲಸ ತೊಗೋಬೋದು, ಕೆಲಸ ಮಾಡ್ತಾನೆ ಅಂತ ಗೊತ್ತಿದ್ರೆ ಅಂಥವ್ರನ್ನ ಆಯ್ಕೆ ಮಾಡಿದ್ರು. ಅಂಥವರು ತುಂಬ ತುಂಬ ಕಡಿಮೆ ನಮ್ಮ ಫೀಲ್ಡಲ್ಲಿ, ಅದರಲ್ಲಿ ಉಪೇಂದ್ರ ಅವರು. ನಿಮ್ಮಿಬ್ಬರದ್ದು ಫ್ರೆಂಡ್ಶಿಪ್ ನೋಡಿದ್ರೆ ಅಲ್ಲಿ ಮೆಗಾಸ್ಟಾರ್ ಮತ್ತು ಬ್ರಹ್ಮಾನಂದಮ್ ಅವರೇ ಅವಕಾಶಗಳನ್ನ ಕೊಟ್ಕೊಂಡು ಮಾಡ್ಕೊಂಡಿದ್ದಲ್ವಾ? ಹಂಗೆ ನಿಮ್ಮಿಬ್ರದ್ದು ಹಂಗನ್ಸುತ್ತೆ ಸರ್ ನನಗೆ. ಹಂಗೆಲ್ಲ ಇಲ್ಲ, ಉಪೇಂದ್ರ ಅವ್ರಿಗೆ ಗೊತ್ತು ನಾನು ಒಳಗೆ ನನ್ನಲ್ಲಿ ಏನೇನಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಹಂಗೆ ಅವರು ಇಲ್ಲಾಂದ್ರೂ ಕೂಡ ಅವರು ಟ್ಯಾಲೆಂಟ್ನ ಹೊರಗೆ ತೆಗಿತಾರೆ.
ಏನಿಲ್ಲ, ಒಂದು ಹೀರೋ ಆಗಿಬಿಟ್ರಲ್ಲ ಅವರು, ಅದು ಸ್ವಲ್ಪ ಡ್ರಾಪ್ ಆಯಿತು ಅವ್ರಿಗೆ. ಟೆಕ್ನಿಷಿಯನಾಗಿ ಇದ್ದಿದ್ರೆ ಬೇರೆ ಲೆವೆಲ್ಗೆ ಪ್ರಪಂಚದ ಸುಮಾರು ದೊಡ್ಡ ದೊಡ್ಡ ನಿರ್ದೇಶಕರಲ್ಲಿ ಉಪೇಂದ್ರ ಅವರು ಇವತ್ತಿಗೂ ಒಬ್ಬರು. ಯಾಕೆಂದರೆ ಅವ್ರ ಕಥೆಗಳನ್ನೆಲ್ಲ ತೊಗೊಳ್ತಾರೆ, ಮಾಡ್ತಾಯಿದ್ದಾರೆ ಸಿನಿಮಾಗಳು. ಆದರೆ ನಿಮ್ಮ ಉಪೇಂದ್ರ ಅವರು ಹೀರೋ ಆಗದೆ ಹೋಗಿದ್ರೆ ಇವತ್ತಿಗೆ ಅವರು ಹಾಲಿವುಡಲ್ಲಿರೋರು ಅಂತ ನನ್ನ. ಹೌದಾ? ನಿಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾ ಯಾವಾಗ ಸರ್? ಅವ್ರಿಗೇನೆ ಹೇಳ್ಬೇಕು, ಉಪೇಂದ್ರ ಅವ್ರಿಗೆ ನೀವು ಕೇಳಿ. ಅವ್ರು ಏನು ಮಾಡಬೇಕು, ಒಂದು ಕತೆ ಬಿಟ್ಬಿಡ್ಬೇಕು ನಮಗೆ, ನೀನು ಮಾಡು ಅಂತ. ನೋಡಿ, ಇನ್ನೊಂದು ಅನಾಥರು ಹುಟ್ಟುತ್ತೆ, ಇನ್ನೊಂದು ರಕ್ತ ಕಣ್ಣೀರು ಹುಟ್ಟುತ್ತೆ, ಇನ್ನೊಂದು ಬೇರೆ ಥರ ಸಿನಿಮಾನೇ ಮಾಡ್ತೀವಿ. ಹೌದಾ? ಈಗ ಒಂದು ಟ್ರಿಕ್ಕಿ ಕ್ವಶನು ನಿಮಗೆ. ಅದು ಬೇರೆ ಇದೆಯಾ? ಹೌದು. ಅವತ್ತು ನೋಡಿದ್ವಿ ನೀವು ಮಾತಾಡಿದ್ದು ಸಂಜು ವೆಡ್ಸ್ ಗೀತಾ ಪ್ರೆಸ್ ಮೀಟಲ್ಲಿ. ರಚಿತಾರಾಮ್ ಸೂಪರ್ ಅಂತ ಹೇಳಿದ್ರಿ. ಸೂಪರ್ ಅಂತ ಹೇಳಿಲ್ಲ, ತುಂಬ ಅಂದವಾಗಿ ಹುಡುಗಿ ಸೂಪರ್ ಅಂದರೆ ಸದ್ಯಕ್ಕಿಲ್ಲ ಅಂತ ಹೇಳಿದ್ರಿ. ಈಗ ರಮ್ಯಾ ಬಂದವ್ರೆ. ನೋಡಿದ್ರೆ ಇರಿ ಇರಿ, ಅವರು ಅದು ತುಮಕೂರಿನವರು, ಹೆಸರಲ್ಲಿ ಅವ್ರ ಹೆಸರು ಇಲ್ಲ ಇಲ್ಲ, ಇನ್ನು ಚಿಕ್ಕ ಹುಡುಗಿ, ನೀವು ಸೇಮ್ ನಿಮ್ಮ ಸೈಜೇ ನಿಮ್ಮ ಥರನೇ ಕಾಣ್ತಾಳೆ. ನಿಮ್ಮನ್ನು ನೋಡಿದ್ರೆ ನಾನು ಆ ಹುಡುಗಿನ ಏನದು ತೆಲುಗುಗೆಲ್ಲ ಹೋಗಿದ್ರಲ್ಲ ಈಗ, ಸೊ ತೆಲುಗುಗೆಲ್ಲ ಅವ್ರ ಅಕ್ಕ ತಂಗಿರು ಇಬ್ಬರು ಸಿನಿಮಾದವರೇ. ಅವರು ಸೀರಿಯಲ್ ಮಾಡ್ತಾವ್ರೆ ಅವ್ರ ಅಕ್ಕ ತಂಗಿ ಸಿನಿಮಾದಲ್ಲಿ. ತೂ 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 ಅಯ್ಯಯ್ಯೋ, ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರಲ್ಲ. ಈಗ ಅಜಯ್ ರಾವ್ ಜೊತೆ ಮಾಡಿದ್ರು, ಇವನು ಪ್ರಶಾಂತದ್ದು, ಇದು ಶಶಾಂಕದು. ಹೋಗ್ಲಿ ಬಿಡಿ, ನಾನು ಆಮೇಲೆ ಹೇಳ್ತೀನಿ. ಇದು ಸರ್, ಇವಾಗ ರಮ್ಯಾ ಅವ್ರು ಬಂದಿದ್ದಾರೆ. ನೀವು ಈಗಿನ ನಟಿಯರಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರಿ ರಚಿತಾರಾಮ್ ಅವ್ರಿಗೆ. ಈಗ ರಮ್ಯಾ ಅವ್ರು ಬಂದಿದ್ದಾರೆ. ಯಾವ ರಮ್ಯಾ? ಮೋಹಕತಾರೆ ರಮ್ಯಾ, ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ಅವ್ರು ಬಂದಿದ್ದಾರೆ ಈಗ. ಹಾಂ, ಅವ್ರು ಬಂದಿದ್ದಾರೆ ಈಗ. ಸೊ ರಮ್ಯಾ ಇಷ್ಟನಾ ರಚಿತಾರಾಮ್ ಇಷ್ಟನಾ? ಈಗ ಪಾರ್ಟ್ 1 ರಮ್ಯಾ ಇಷ್ಟ, ಪಾರ್ಟ್ 2 ರಚಿತಾರಾಮ್ ಇಷ್ಟ. ಓಕೆ. ಓಕೆ ಸರ್, ಫೈನಲಿ ಸಂಜು ವೆಡ್ಸ್ ಗೀತಾ ಸಿನಿಮಾ June 6 ಬರ್ತಾ ಇದೆ. ಸೊ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಕನ್ನಡಿಗರಿಗೆ ಥಿಯೇಟರ್ಗೆ ಬರ್ತಿಲ್ಲ ಅಂತ ಅವರೇ ಬಂದು ನೋಡಿ, ಎಕ್ಸ್ಟ್ರಾ 20 ನಿಮಿಷ ಬೋನಸ್ ಆಗಿ ಸಿಗ್ತಿದೆ ಅಂತ. ಏನು ಬೋನಸ್ ಇಲ್ಲ, ಬೋನಸ್ ಅಂತಲ್ಲ, ಸ್ವಲ್ಪ ಗೊಂದಲದಲ್ಲಿ ಕೆಲವು ಕಷ್ಟಗಳಲ್ಲಿ ಒಂದು ಕೇಸ್ ಏನೋ ಯಾರೋ ಆಂಧ್ರದಿಂದ ಮಾಡಿದರು. ಅದರಿಂದ ಅವ್ರಿಗೂ ಕೂಡ ರಿಲೀಸ್ ಆಗಬೇಕಾದ ಸಿನಿಮಾ ರಿಲೀಸ್ ಆಗಲಿಲ್ಲ. ಆದಮೇಲೆ ಒಂದು ವಾರ ಆದಮೇಲೆ ಆಯಿತು ಅನಿಸುತ್ತೆ. ಜೊತೆಗೆ ಈಗ ಒಂದು 20 ನಿಮಿಷ ಮೇಯ್ನ್ ಪೋರ್ಷನ್ ಒಂದು ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡದೇ ಇರುವಂಥ ಆಡಿಯನ್ಸು ಒಂದು ಕನ್ನಡ ಸಿನಿಮಾ. ಆಮೇಲೆ ನಾಗಶೇಖರು ಪ್ರೂವ್ ಮಾಡಿರೋಂಥ ಒಬ್ಬ ನಿರ್ದೇಶಕ. ಹೆಗಡೆಯವರು ಕೂಡ ಅಷ್ಟೇ, ಅವ್ರ ಕ್ಯಾಮರಾ ವರ್ಕ್ ನೋಡೋಕ್ಕೆ ಜನ ಬರ್ತಾರೆ. ಕಿಟ್ಟಿಯವರು ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ಮಾಡಿದ್ರು. ನಾವು ಎಲ್ಲ ಕಲಾವಿದರು ಇದ್ವಿ. ಈ ಸರ್ತಿ ಈ ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಇನ್ನೊಂದು ಸಲ ನೋಡಿಲ್ಲ, ನೀವು ಯಾರೂ ನೋಡಿಲ್ಲ. ಅದರಿಂದಾಗಿ ಸಂಜು ವೆಡ್ಸ್ ಗೀತಾ ಪಾರ್ಟ್ 2ಗೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿದಾಗ ಒಬ್ಬ ಕಷ್ಟಪಟ್ಟು ಮಾಡಿರೋ ನಿರ್ದೇಶಕನಿಗೂ ಒಂದು ಸಮಾಧಾನ ಸಿಗುತ್ತೆ. ಜೊತೆಗೆ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ಗೆ ಒಂದು ಅವ್ರಿಗೂ ಸಮಾಧಾನ ಸಿಗುತ್ತೆ, ದುಡ್ಡು ಸಿಗುತ್ತೆ. ಅದರಿಂದ ನಮ್ಮ ಕನ್ನಡ ಕಲಾವಿದರು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ವೀಕ್ಷಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಸಾಧು ಕೊಕ್ಕಿಲ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.